ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಮಕರ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ದ್ವಿತೀಯ ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಿಸ್ಕಮ್ಯುನಿಕೇಟ್ ಆಗುತ್ತೆ. ನಿಮ್ಮ ಯೋಚನೆ ಚಿಂತನೆಗಳನ್ನ ಬಹಳ ಉತ್ತಮವಾಗಿ ಇಟ್ಕೊಂಡಿರ್ತೀರಾ, ಒಳ್ಳೇದಾಗಿ ಇಟ್ಕೊಂಡಿರ್ತೀರಾ. ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಧಾನ ಇರುತ್ತೆ. ಒಳ್ಳೇದಿರಲ್ಲ ಅಂತಲ್ಲ, ಒಳ್ಳೇದಿರುತ್ತೆ. ಒಳ್ಳೆ ಯೋಚನೆ ಮಾಡ್ತೀರಾ, ಒಳ್ಳೆ ಚಿಂತನೆ ಮಾಡ್ತೀರಾ, ಪ್ರತಿಯೊಂದು ಒಳ್ಳೇದಾಗತ್ತೆ ಅಂತ ಪ್ರಯತ್ನ ಪಡ್ತಾ ಇದ್ದೀರಾ. ಆದರೆ ಸ್ವಲ್ಪ ಮಟ್ಟಿಗೆ ನಿಮಗೆಲ್ಲ ಹಿನ್ನಡೆ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ. ಆ ನಂತರದಲ್ಲಿ ಎರಡರಲ್ಲಿರ್ತಕ್ಕಂಥ ರಾಹು ನಿಮಗೆ ಹಣಕಾಸಿನ ತೊಂದರೆಯನ್ನು ತಂದುಕೊಡ್ತಾನೆ. ಎಷ್ಟೋ ಬರಬೇಕಾದ ದುಡ್ಡು ಕಾಸು ಬರೋದಿಲ್ಲ, ಕೊಡಬೇಕಾದ ಕೊಡೋಕ್ಕಾಗಲ್ಲ, ಸಾಲಗಾರರಾಗುವಂಥ ಯೋಗ ಇರುತ್ತೆ. ಸಾಲ ಮಾಡಿ ಮಾಡಿ ಸ್ವಲ್ಪ ತೊಂದರೆ ಅನುಭವಿಸುವಂತಹದ್ದು. ಮತ್ತೆ ವಾಕ್ಸ್ಥಾನ ಎರಡನೇ ಭಾವದಲ್ಲಿ ಕೂಜಾ ಮತ್ತು ರಾಹು ಇರೋದ್ರಿಂದ ಸ್ವಲ್ಪ ಜಗಳ, ಮನಸ್ತಾಪ, ಅಸಮಾಧಾನ, ಆರ್ಗ್ಯುಮೆಂಟು, ವಾದ ವಿವಾದ, ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರ ಇವೆಲ್ಲ ಮುಂದೆ ಬರು ನಿಲ್ಲುವಂಥ ಯೋಗಗಳಿರ್ತದೆ, ಅಂದ್ರೆ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಹುಷಾರಾಗಿರ್ಬೇಕು, ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ಮುಂದುವರಿಯೋದು ಬಹಳ ಒಳ್ಳೆಯದು. ಮತ್ತೆ ಮೂರರಲ್ಲಿ ಶನಿ ಇದ್ದಾನೆ, ವಿಕ್ರಮ ಸ್ಥಾನದಲ್ಲಿ ಶನಿ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಎಲ್ಲವನ್ನು ಶತ್ರು ಧ್ವಂಸ ಮಾಡಿಬಿಡ್ತಾನೆ. ನೀವು ಏನು ಅಂದ್ಕೊಂಡಿರ್ತೀರೋ ಅದು ನಡೀತದೆ. ಆದರೆ ದುಡ್ಡಿನ ಕಾಸು ವ್ಯವಹಾರ ಬಿಟ್ಟು ಬೇರೆ ಎಲ್ಲ ಅನುಕೂಲ ಇದೆ. ದುಡ್ಡು ಕಾಸು ನಿಮಗೆ ಸಿಗೋದಿಲ್ಲ, ಬರೋದಿಲ್ಲ, ಸ್ವಲ್ಪ ಅಂತ ತೊಂದರೆ ಇದೆ, ನಿಮಗೆ ಮನಸ್ಸಲ್ಲಿ ಹಂಗೆ ಅನಿಸುತ್ತೆ. ಆದರೂ ಕೂಡ ನಿಮ್ಗೆ ಊಟ ತಿಂಡಿ ಬಟ್ಟೆಗೆ ಜೀವನಕ್ಕೆ ಕೊರತೆ ಇರೋದಿಲ್ಲ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಆದರೆ ಅವ್ರು ದುಡ್ಡು ಕಟ್ಟಬೇಕು, ತುಂಬ ಒಳ್ಳೆ ದುಡ್ಡು ಕಾಸು ಕಟ್ಟಬೇಕು ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಅಂತಂದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಆದರೂ ಕೂಡ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಓದಿಸ್ತಾ ಇದ್ದೀರಾ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಅದು ನಿಮ್ಮ ಪರಿಶ್ರಮ ತುಂಬಾ ಇದೆ, ಮಕ್ಕಳ ಪರಿಶ್ರಮ ಕೂಡ ಬೇಕಾಗತ್ತೆ, ಕಷ್ಟಪಟ್ಟು ಮಾಡಬೇಕಾಗತ್ತೆ. ಆನಂತರದಲ್ಲಿ ಮನೆ ಕಾರು ಫ್ಲಾಟು ತೆಗೆದುಕೊಳ್ಳೋಕೆ ಸ್ವಲ್ಪ ಸಮಯ ಕಾಲಾವಕಾಶ ಬೇಕಾಗುತ್ತೆ. ಈಗ ತಕ್ಷಣದಲ್ಲಿ ಆಗೋದಿಲ್ಲ. ಆಸ್ತಿಗಳನ್ನ ಮಾಡಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಪ್ಲಾಟ್ ತಗೋಬೇಕು, ಇಲ್ಲ ಪಿತ್ರಾಯಿತ ಆಸ್ತಿ ನಿಮ್ಗೆ ಬರಬೇಕಾದ್ರೂ ಕೂಡ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಅದಕ್ಕೆ ಸ್ವಲ್ಪ ನೀವು ತಾಳ್ಮೆಯನ್ನ ಕಳ್ಕೊಳ್ಳದೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಒಳ್ಳೆ ಸಮಯ ಬಂದಾಗ ಆ ಒಂದು ಕೆಲಸ ತಾನಾಗಿ ಆಗಿ ಬರುತ್ತೆ, ಆ ಚಿಂತನೆ ಬರುತ್ತೆ, ಆ ಯೋಚನೆ ನಿಮ್ಮ ಹತ್ರ ಬರುತ್ತೆ. ನಿಮ್ಮನ್ನೇ ಬಂದು ಕೇಳ್ತಾರೆ ಏನ್ ಮಾಡೋಣ ಅಂತ ಹೇಳಿ. ಅವಾಗ ನೀವೇ ಅದಕ್ಕೆ ಸೊಲ್ಯೂಷನ್ ಮತ್ತು ಮಾಹಿತಿ ಮತ್ತು ಅವರಿಗೆ ಪ್ರಿಡಿಕ್ಷನ್ ಕೊಡಬಹುದು. ಅದೇ ನಿಮ್ಗೆ ಆ ಸಮಯ ಕೂಡ ನಿಮಗೆ ಬರುತ್ತೆ. ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ, ನಿಮಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆಂದ್ರೆ ಹಠ ಕೋಪದಲ್ಲಿ ಏನೋ ಒಂದು ಮಾತು ಹೆಚ್ಚು ಕಮ್ಮಿ ಹೇಳ್ಬಿಡ್ತೀವಿ, ಅದು ನಾಳೆ ನಿಮಗೆ ತೊಂದರೆ ಆಗ್ತದೆ. ನೀವೊಂದು ಒಳ್ಳೆ ಉತ್ತಮ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಒಳ್ಳೆ ಒಂದು ಸ್ಥಾನ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಮಕರ ರಾಶಿಯವರು, ಒಂದು ಒಳ್ಳೆ ಒಂದು ಚಿಂತನೆ ಇರ್ತಕ್ಕಂಥವ್ರು. ಆದರೆ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಮುಂಚೆ ಇದ್ದಂಗೆ ಇರಲ್ಲ, ಸ್ವಲ್ಪ ಯಾವಾಗಲೂ ಬದಲಾವಣೆ ಇರುತ್ತೆ. ನಾವು ಯಾವಾಗಲೂ ಹೀಗೆ ಇರ್ತೀವಿ ಅಂದ್ಕೋಬಾರ್ದು, ಬದಲಾವಣೆ ಇರುತ್ತೆ ಜೀವನದಲ್ಲಿ. ಆರ್ಥಿಕ ಸಂಕಷ್ಟ ಬರುತ್ತೆ, ಸಾಲ ಮಾಡಬೇಕಾಗತ್ತೆ, ಕೆಲವೊಂದಷ್ಟು ಜವಾಬ್ದಾರಿಗಳು ತಲೆ ಮೇಲೆ ತುಂಬ ಇರುತ್ತೆ. 100 ಕೆಲಸ ಇಟ್ಕೊಂಡ್ರೆ 100ರಲ್ಲಿ 75% ಆಗುತ್ತೆ, 20% ಆಗಲ್ಲ. ಹೀಗೆ ಕೆಲವೊಂದಷ್ಟು ಆಗುತ್ತೆ, ಕೆಲವಷ್ಟು ಆಗಲ್ಲ. ಆಗದೇ ಇದ್ರೂ ನಾವು ಚಿಂತೆ ಮಾಡಬಾರ್ದು. ಆದ ಕೆಲಸದ ಬಗ್ಗೆ ಖುಷಿ ಪಡಬೇಕು, ಇದ್ದಿರೋದ್ರಲ್ಲಿ ತೃಪ್ತಿ ಪಡಬೇಕು. ಸಾಲ ಸೋಲ ಮಾಡಕ್ಕೆ ಹೋಗಬಾರ್ದು, ಗ್ಯಾರಂಟಿ ಸೂರಿಟಿ ಕೊಡಕ್ಕೆ ಹೋಗಬಾರ್ದು. ನಮ್ಮ ಕೈಯಲ್ಲಿ ಇಷ್ಟರಲ್ಲಿ ಮಾಡ್ಕೊಂಡೋಗಿ ನಿಮಗೆಲ್ಲ ಅನುಕೂಲ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯ ವ್ಯತ್ಯಾಸ ಇದೆ, ಶೀತಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇದೆ, ನರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆ ಇದೆ, ಸ್ವಲ್ಪ ಬೆನ್ನು ನೋವು, ಸೊಂಟ ನೋವು, ಜಾಯಿಂಟ್ ಪೇನು, ಅಲ್ಲಿ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಯಾಕೋ ಒಂಥರ ಡಿಪ್ರೆಷನ್ಗೆ ಹೋಗಾಗಿದೆ, ಏನೋ ಒಂದು ಕಳ್ಕೊಂಡಂಗೆ ಅನ್ಸುತ್ತೆ. ಈ ಥರದ ಮನಸ್ಸಲ್ಲಿ ಫೀಲಿಂಗ್ಗಳು ಬರ್ತದೆ. ಆದರೂ ಕೂಡ ತಾಳ್ಮೆಯಿಂದ ಇದ್ದು ಅದನ್ನು ತಾಳ್ಮೆಯಿಂದ ಇರಿ. ನಿಮಗೆ ದೇವಾನುಗ್ರಹ ಇದೆ, ನಿಮ್ಮ ದೇವರು ನಿಮಗೆ ಕೈ ಬಿಡೋದಿಲ್ಲ. ಯಾಕೆಂದರೆ ಹುಟ್ಟಿದ ದೇವರು ಹುಲ್ಬಿಸೋದಿಲ್ಲ, ನಮ್ಗೆ ಏನೋ ಒಂದು ಕೊಡ್ತಾನೆ, ಊಟ ಅನ್ನ ಆಹಾರ ಭಗವಂತ ಕೊಡ್ತಾನೆ ಅನ್ನುವಂಥ ದೃಢವಾದ ನಿರ್ಧಾರ, ಅಚಲವಾದ ಮನಸ್ಸಿದೆ ನಿಮಗೆ. ಮತ್ತೆ ಏನೇ ಇದ್ರೂ ಕೂಡ ನಿಮ್ಮನ್ನ ಬಗ್ಸಕ್ಕಾಗಲ್ಲ ಯಾರು ಕೂಡ. ಅಷ್ಟು ದೃಢವಾದ ನಿರ್ಧಾರ, ದೃಢವಾದ ಒಂದು ನಿಶ್ಚಯ ಮಾಡ್ತಕ್ಕಂಥವ್ರು, ಮತ್ತೆ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆಯಿಂದ ಇರ್ತಕ್ಕಂಥವ್ರು. ನಿಮ್ಮಲ್ಲಿ ಅಷ್ಟು ಪ್ರಾಮಾಣಿಕತೆ, ಶ್ರದ್ಧೆ, ನೈತಿಕ ಬಲ ಇದೆ. ಹಾಗಾಗಿ ನಿಮ್ಮನ್ನು ಯಾರು ಏನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ನೀವೇ ಪ್ರಶ್ನೆ ಮಾಡಬೇಕು, ಹಾಗಿರುತ್ತೆ. ಹಾಗಾಗಿ ಅದು ಒಳ್ಳೆಯ ಒಂದು ಯೋಚನೆ ಚಿಂತನೆ ಅಂತ ಹೇಳಬೇಕು. ಮತ್ತೆ ಪೆಟ್ರೋಲಿಯಂ ಕೆಲಸ ಮಾಡೋರಿಗೆ, ಮತ್ತೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಇದೆ. ನೀರಿನ ವ್ಯಾಪಾರ, ಹಾಲಿನ ವ್ಯಾಪಾರ ಮಾಡೋರಿಗೆ, ಇನ್ನು ಕೆಲವೊಂದಷ್ಟು ನಾವು ಕಬ್ಬಿಣದ ವ್ಯಾಪಾರ ಮಾಡೋರಿಗೆ ಒಳ್ಳೇದಿರ್ತದೆ. ಮತ್ತೆ ಇನ್ನು ಸಿಮೆಂಟು, ಜಲ್ಲಿ, ಮರಳು, ಈ ಕನ್ಸ್ಟ್ರಕ್ಷನ್ ಬೇಕಾದಂಥ ಮಟೀರಿಯಲ್ ವ್ಯಾಪಾರ ಬಿಸ್ನೆಸ್ ಮಾಡೋರಿಗೆ ಒಳ್ಳೇದಿರುತ್ತೆ. ಇನ್ನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಇನ್ನು ವರ್ಕ್ಶಾಪ್ ಮಾಡ್ತಾರೆ, ಕೆಲವೊಂದಷ್ಟು ಕಬ್ಬಿಣಕ್ಕೆ ಸಂಬಂಧಪಟ್ಟಂತ ಟೂಲ್ಸ್ ಅಂತ ತಯಾರು ಮಾಡುವವರು, ಮಾರುವವರು, ಅಲ್ಲೂ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಇನ್ನು ಹಣಕಾಸಿನ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಬ್ಯಾಂಕಿಂಗ್ ವ್ಯವಹಾರ ಮಾಡೋರಿಗೂ ಕೂಡ ಅದೇ ತರ ಇರುತ್ತೆ. ಇನ್ನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೂ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಇನ್ನು ಪತ್ರಕರ್ತರು, ಆಮೇಲೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಲಾವಿದರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ವೈದ್ಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಅವರಿಗೆಲ್ಲ ಸ್ವಲ್ಪ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಂತ ತೊಂದರೆ ಇದೆ ಅಂತಲ್ಲ, ತೊಂದರೆ ಇಲ್ಲ ಅಂತಲ್ಲ, ತೊಂದರೆನೂ ಇರುತ್ತೆ, ಒಳ್ಳೇದು ಇರುತ್ತೆ. ನಮಗೆ ಯಾವ್ದು ಬೇಕು ಆ ರೀತಿಯಲ್ಲಿ ತೆಗೆದುಕೊಂಡು ನಮ್ಮ ಕೆಲಸಕ್ಕೆ ತಕ್ಕನಾದ ರೀತಿಯಲ್ಲಿ ಹೋಗೋದು. ಪ್ರಮೋಷನ್ ಸ್ವಲ್ಪ ನಿಧಾನ ಇರುತ್ತೆ, ಪ್ರಮೋಷನ್ ಇದ್ರೆ. ಹೊಸ ಕೆಲಸ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಇರುತ್ತೆ. ಇನ್ನು ಸ್ಥಾನ ಬದಲಾವಣೆ, ಮನೆ ಬದಲಾವಣೆ, ಕೆಲಸ ಬದಲಾವಣೆ, ಸ್ಥಾನ ಬದಲಾವಣೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಇರುತ್ತೆ. ಇಂಪ್ರೂವ್ಮೆಂಟ್ಗೆ ಸ್ವಲ್ಪ ಅಡಚಣೆ ಇರ್ತದೆ. ಆದರೂ ಕೂಡ ಒಳ್ಳೇದಿರುತ್ತೆ, ತೊಂದರೆ ಇರಲ್ಲ. ಒಳ್ಳೆ ಇರೋಕ್ಕೆ ನಾವು ಇರುವಂಗೆ ಮಾಡಬೇಕು. ನಮ್ಮ ಚಿಂತನೆ ಹಾಗಿರಬೇಕು, ನಮ್ಮ ಯೋಚನೆ ಹಾಗಿರಬೇಕು. ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಲೆಕ್ಕ ಹಾಕಿ ಮಾಡಿ, ಪ್ರತಿಯೊಂದು ಒಂದು ಶೆಡ್ಯೂಲ್ ಮಾಡ್ಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ.
ಲಂಸಮ್ ಮಾಡಿದ್ರೆ ಸ್ವಲ್ಪ ನಷ್ಟ ಆಗ್ತದೆ. ಹಾಗಾಗಿ ಮಕರ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆದಿರುತ್ತೆ. ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಕಲಹ ಮನಸ್ತಾಪ ಅಸಮಾಧಾನ ಇರುತ್ತೆ, ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಅದು ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ, ಆದರೂ ಕೂಡ ನಿಮ್ಮ ಪ್ರಯತ್ನ ನಿಮ್ಮ ಒಂದು ಎಫರ್ಟ್ ಇಂದ ಅವ್ರಿಗೆ ಒಳ್ಳೇದಾಗುತ್ತೆ. ಹಾಗಂತ ಏನೂ ಆಗಲ್ಲ ಅಂತಾರೆ, ಎಲ್ಲದೂ ಆಗತ್ತೆ, ಸ್ವಲ್ಪ ಪ್ರಯತ್ನ ಪಡಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಎಫರ್ಟ್ ಆಗ್ತದೆ, ಎಲ್ಲ ಆಗತ್ತೆ. ಹೀಗೆ ಮಕರ ರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ತೊಡಕುಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡಿ ನಿಮ್ಮ ಕಷ್ಟ ನಷ್ಟ ದುಃಖ ಶೋಕ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.